ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ಪ್ಲೇಯಿಂಗ್ ವಿತ್ ನಂಬರ್ಸ್. ಪ್ಲೇಯಿಂಗ್ ವಿತ್ ನಂಬರ್ಸ್ ಅಲ್ಲಿ ಫಸ್ಟ್ ಯಾವ್ಯಾವ ಕಲಿತೀರಿ ಅಂದ್ರೆ ಫ್ಯಾಕ್ಟರ್ಸ್, ಮತ್ತೆ ಪ್ರಾಪರ್ಟೀಸ್ ಆಫ್ ಫ್ಯಾಕ್ಟರ್ಸ್, ಅದಾದ್ಮೇಲೆ ಮಲ್ಟಿಪಲ್ಸ್ ಆದ್ಮೇಲೆ ಡಿವಿಸಿಬಿಲಿಟಿ ರೂಲ್ಸ್, ಇದಾದ್ಮೇಲೆ ಎಕ್ಸಸೈಸ್ ನೋಡೋಣ. ಓಕೆ, ಹಾಗಾದ್ರೆ 1 by 1 ನೋಡೋಣ. ಫ್ಯಾಕ್ಟರ್ಸ್ ಅಂದ್ರೆ ಏನಂತ ನೋಡೋಣ. ಫ್ಯಾಕ್ಟರ್ಸ್ ಗೆ ಏನೇನ್ ರೂಲ್ಸ್ ಇದೆ ಅವೆಲ್ಲವೂ ನೋಡೋಣ. ರೆಡಿ ಇದ್ದೀರಾ? ಓಕೆ, ಬನ್ನಿ. ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಫ್ಯಾಕ್ಟರ್ಸ್ ಅಂದ್ರೆ a factor of a number is an exact divisor of that number. That number means, for example ತಗೊಳ್ಳಿ, ಫ್ಯಾಕ್ಟರ್ ಅಂದ್ರೆ ಏನಂತ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಎಕ್ಸಾಂಪಲ್ ತಗೊಳ್ಳಿ, ಇದು 4 ಅನ್ನೋದು ಒಂದು ನಂಬರ್ ತಗೊಂಡೆ ನಾನು. ಇಲ್ಲಿ ಒಂದು ನಂಬರ್ ನ ಚೂಸ್ ಮಾಡಿದ್ದೆ, ಏನು ಅದನ್ನ 4 ಅಂತ ನೇಮಿಂಗ್ ಮಾಡಿದೆ. ಹೌದು, 4 ಅಂತ ನೇಮಿಂಗ್ ಮಾಡಿದೆ. ಇಲ್ಲಿ ನಾನು ನಂಬರ್ಸ್ ಬರ್ದಿದ್ದೇನೆ, 1 2 4 ಅಂತ ಬರ್ದು ಇವು ಡಿವೈಸರ್ ಅಂತ ತಗೊಂಡಿದ್ದೇನೆ. ಅಂದ್ರೆ ಇವು ಅಷ್ಟು ಡಿವೈಸರ್ ಇಂದ ಈ ನಂಬರ್ ನ ನಾವು ಡಿವೈಡ್ ಮಾಡ್ಬೇಕು. ನೀವು ಇಂಥ ಡಿವೈಸರ್ಸ್ ನ ಚೂಸ್ ಮಾಡ್ಬೇಕು. ಎಂತ ಡಿವೈಸರ್ ಚೂಸ್ ಮಾಡ್ಬೇಕಂದ್ರೆ 1 2 ಅಂದ್ರೆ 4 ಇದೆ ಅಂದ್ರೆ ಈ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಿರೋ ಅಂತ ಡಿವೈಸರ್ ನ ನೀವು ಚೂಸ್ ಮಾಡ್ಬೇಕು. ಈ ನಂಬರಿಗೆ ನೀವು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಿರ್ಬೇಕು. ಡಿವಿಷನ್ ಮಾಡುವಾಗ ರಿಮೈಂಡರ್ ಫುಲ್ 0 ಬರ್ಬೇಕು. ಅಂತ ಡಿವೈಸರ್ ನ ನೀವು ಚೂಸ್ ಮಾಡ್ಬೇಕು. ಹೇಗಂದ್ರೆ ಈಗ 4 ತಗೊಳ್ಳಿ, ಇದು ಡಿವಿಡೆಂಡ್ ಪ್ಲೇಸ್ ಅಲ್ಲಿ 4 ಬಂತು. ಏನು ಡಿವಿಡೆಂಡ್ ಪ್ಲೇಸ್ ಅಲ್ಲಿ 4 ಬಂತು. ಆ 4 ನ ನೀವು 1 ಇಂದ ಡಿವೈಡ್ ಮಾಡಿ ಹೇಳಿ ನೋಡೋಣ. ಇದು 1 ಡಿವೈಸರ್ ಪ್ಲೇಸ್ ಅಲ್ಲಿ ತಗೊಳ್ಳಿ, ಇದು ಡಿವೈಡ್ ಮಾಡಿ ಹೇಳಿ ನೋಡೋಣ ಏನ್ ಬರುತ್ತೆ. ಕ್ವೆಶ್ಚನ್ ಏನಾಗತ್ತೆ, ರಿಮೈಂಡರ್ ಏನಾಗತ್ತೆ ಹೇಳಿ ನೋಡೋಣ. ಡಿವೈಡ್ ಮಾಡಿ ಹೇಳಿ ಯಾರಾದ್ರೂ. ರೈಟ್, ನೀವು ಹೇಳ್ತೀರಿ 1 into 4 that is 4. 4 minus 4 remainder should be 0. Quotient 4. Quotient ಅಲ್ಲಿ 4 ಬಂತು, ರಿಮೈಂಡರ್ ಏನಾಯ್ತು 0. ರಿಮೈಂಡರ್ 0 ಆದ್ರೆ ನಾವು ಈ ಡಿವೈಸರ್ ಅನ್ನ ಫ್ಯಾಕ್ಟರ್ ಅಂತ ಹೇಳ್ಬೋದು. ರೈಟ್, ಡೆಫಿನಿಷನ್ ಅಲ್ಲಿ ಅದೇ ಕೊಟ್ಟಿದ್ದಾರೆ. ಇಲ್ಲಿ ಆ ನಂಬರ್ದು ಕೆಲವೊಂದಿಷ್ಟು ನಂಬರ್ಸ್ ನ ತಗೋತೀರಿ, ಅಂದ್ರೆ ಕೆಲವೊಂದಿಷ್ಟು ಡಿವೈಸರ್ಸ್ ನ ತಗೋತೀರಿ. ಡಿವೈಸರ್ ಅಂತ ವರ್ಡ್ ಯಾಕೆ ತಗೊಂಡಿದ್ದಾರೆ ಅಂದ್ರೆ, ಇವು ನಂಬರ್ ಇಂದ ಈ ಕೊಟ್ಟಿರೋ ನಂಬರ್ ನ ನಾವು ಕಂಪ್ಲೀಟ್ಲಿ ಡಿವೈಡ್ ಮಾಡಬಹುದು. ಅದಕ್ಕಾಗಿ ಇವೆಲ್ಲ ಫ್ಯಾಕ್ಟರ್ಸ್ ಗೆ ಡಿವೈಸರ್ ಅಂತ ನೇಮ್ ಕೊಟ್ಟಿದ್ದಾರೆ. ಈ ನಂಬರ್ ಇಂದ ಫಸ್ಟ್ ಡಿವೈಸರ್ ಏನ್ ತಗೊಂಡಿದ್ದೇನೆ ನಾನು 1. ಸ್ಟಾರ್ಟಿಂಗ್ 1 ಇಂದ ಸ್ಟಾರ್ಟ್ ಆಗತ್ತೆ, 0 ಅಂತೂ ತಗೊಳ್ಳೋದಿಕ್ಕೆ ಬರೋದಿಲ್ಲ. ಸೊ ನಾನು 1 ತಗೋತೀನಿ. 1 ಅನ್ನೋ ನಂಬರ್ ಇಂದ 1 ಅನ್ನೋದು ಡಿವೈಸರ್, ಅಂದ್ರೆ ಅದು ಡಿವೈಸರ್ ಪ್ಲೇಸ್ ಅಲ್ಲಿ ತಗೊಂಡೆ. ಹೌದು, ನೆಕ್ಸ್ಟ್ ಡಿವಿಡೆಂಡ್ 4 ಆಯ್ತು. ಕ್ವಶನ್ 1 into 4 that is 4. ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ 0. ಇದು ಡಿವೈಸರ್ ನ ನಾವು ಅಲ್ಗೋರಿದಮ್ ಅಲ್ಲಿ ಬಿ ಅಂತ ತಗೊಂಡಿದ್ವಿ. ಡಿವಿಷನ್ ಅಲ್ಗೋರಿದಮ್ ಅಲ್ಲಿ ಡಿವೈಸರ್ ನ ಬಿ ಅಂತ ತಗೊಂಡಿದ್ವಿ. ಇದು ಕ್ಯೂ ಅಂತ ತಗೊಂಡಿದ್ವಿ, ಇದು ಎ ಅಂತ ತಗೊಂಡಿದ್ವಿ. ಹೌದು, ಅಂದ್ರೆ ಲಾರ್ಜ್ ನಂಬರ್ ಡಿವಿಡೆಂಡ್. ಲಾರ್ಜ್ ಯಾವ್ದಿದೆ 4 ಐತಿ. 4 ಅನ್ನೋದು ಲಾರ್ಜ್ ಐತಿ. ಡಿವೈಸರ್ ಸ್ಮಾಲ್ ಐತಿ. ಕ್ವಶನ್ 4 ಬಂದಿದೆ, ರಿಮೈಂಡರ್ 0. ಹೌದು, ಇಲ್ಲಿ ಡಿವೈಸರ್ ಅನ್ನೋದನ್ನ ನಾವು ಫ್ಯಾಕ್ಟರ್ ಅಂತ ಅಂತೀವಿ ಯಾವಾಗ ಅಂದ್ರೆ ರಿಮೈಂಡರ್ 0 ಬರ್ಬೇಕು. ಅಂದ್ರೆ ಈ ಗಿವನ್ ನಂಬರ್ ನ ಅದು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಿರ್ಬೇಕು. ಕಂಪ್ಲೀಟ್ ಆಗಿ ಡಿವೈಡ್ ಆದ್ರೆ ನಾವು ಈ 1 ಗೆ ನಾವು ಫ್ಯಾಕ್ಟರ್ ಅಂತ ಅನ್ಬೋದು. ಈ 1 ಅನ್ನೋ ಡಿವೈಸರಿಗೆ ನಾವು ಫ್ಯಾಕ್ಟರ್ ಅಂತ ಅನ್ಬಹುದು. ನೆಕ್ಸ್ಟ್ ಡಿವೈಸರ್ ಏನ್ ತಗೊಂಡಿದ್ದೇನೆ ಇಲ್ಲಿ 2. ಏನು ನೆಕ್ಸ್ಟ್ 2 ತಗೊಂಡಿದ್ದೇನೆ. ಈ 2 ಗೆ ನೀವು 2 ಮಲ್ಟಿಪ್ಲೈ ಮಾಡಿದ್ರೆ 4 ಸಿಗ್ತೈತಿ, ರಿಮೈಂಡರ್ 0 ಆಯ್ತು. ಹಾಗಾದ್ರೆ ಇದು ಕಂಪ್ಲೀಟ್ಲಿ ಡಿವೈಡ್ ಆಯ್ತು. ಕಂಪ್ಲೀಟ್ಲಿ ಡಿವೈಡ್ ಆಯ್ತಂದ್ರೆ ಈ 2 ಅನ್ನೋ ಡಿವೈಸರಿಗೆ ನಾವು ಫ್ಯಾಕ್ಟರ್ ಅಂತ ಅನ್ಬೋದು. ರೈಟ್,
ಈ 2ಗೆ ನಾವು ಫ್ಯಾಕ್ಟರ್ ಅಂತ ಅಂತೀವಿ. ನೆಕ್ಸ್ಟ್ 4 ತಗೋತೀವಿ. 3 ಅಂತೂ ಬರೋದಿಲ್ಲ, 3 ಟೇಬಲ್ ಅಲ್ಲಿ 4 ಎಕ್ಸಿಸ್ಟ್ ಆಗೋದಿಲ್ಲ. ಅದು ನಿಮ್ಗೆ ಗೊತ್ತೈತಿ. 3 ಟೇಬಲ್ಸ್ ಯಾರಿಗೆ ಬರುತ್ತೆ ಅಲ್ವಾ, ಆ ಟೇಬಲ್ಸ್ ಬಂದವರಿಗೆ ಗೊತ್ತಾಗತ್ತೆ ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ ಇದು ನಂಬರ್ ಅನ್ನೋದು. ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳಿದ್ದೆ 2 to 30 ಟೇಬಲ್ಸ್ ಆದ್ರೂ ನೀವು ಅಟ್ ಲೀಸ್ಟ್ ನಿಮ್ಗೆ 2 to 30 ಟೇಬಲ್ಸ್ ಆದ್ರೂ ಬರ್ಲೇಬೇಕು. 2 to 30 ಬಂದಿಲ್ಲ ಅಂದ್ರೆ ನಿಮ್ಗೆ ಅಟ್ ಲೀಸ್ಟ್ 2 to 10 ಟೇಬಲ್ಸ್ ಇಲ್ಲ 2 to 15 ಟೇಬಲ್ಸ್ ಅಲ್ಲಿ ತನ ಆದ್ರೂ ಬರ್ಲೇಬೇಕು ನಿಮ್ಗೆ. 15 20 30 ಬೇಡ ಅಂದ್ರೆ ಅಟ್ ಲೀಸ್ಟ್ 20 ತನ ಆದ್ರೂ ನಿಮ್ಗೆ ಟೇಬಲ್ಸ್ ಬರ್ಲೇಬೇಕು. ಟೇಬಲ್ಸ್ ಯಾವ್ದೇ ಮಿಡಲ್ 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 ಕೇಳಿದ್ರೂ ಬರೋ ಹಾಗೆ ನೀವು ಪ್ರಾಕ್ಟೀಸ್ ಆಗಿರ್ಬೇಕು. ನೀವು ಟೇಬಲ್ಸ್ ಫುಲ್ ಪರ್ಫೆಕ್ಟ್ ಆದ್ಮೇಲೆ ನೀವು ಇವೆಲ್ಲನು ಈಸಿಲಿ ತಗೋಬಹುದು, ಈಸಿಲಿ ಚೂಸ್ ಮಾಡ್ಬೋದು. ಕೊಟ್ಟಿರೋ ನಂಬರ್ ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂತ ನಿಮ್ಗೆ ಮೈಂಡ್ ಅಲ್ಲಿ ಫಾಸ್ಟ್ ಆಗಿ ಬರ್ತೈತಿ. ಅರ್ಥ ಆಯ್ತಾ? ಆನ್ಸರ್ಸ್ ಎಲ್ಲ ಕ್ವಿಕ್ 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 ಆಗಿ ಆನ್ಸರ್ಸ್ ಬರ್ತೈತಿ. ಅರ್ಥ ಆಯ್ತಾ? ಓಕೆ, ಈಗ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು. ಹಾಗಾದ್ರೆ 2 ಅನ್ನೋ ಡಿವೈಸರಿಗೆ ನಾವು ಫ್ಯಾಕ್ಟರ್ ಅಂತ ಅನ್ಬೋದು. 4 ಇಂದಾನು ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತೈತಿ. ನೋಡಿ, ಚೆಕ್ ಮಾಡಿ. ಹೌದು, ಈ 4 ಅನ್ನೋ ಡಿವೈಸರಿಗೆ ನಾವು ಫ್ಯಾಕ್ಟರ್ ಅಂತ ಅನ್ಬೋದು. ಹಾಗಾದ್ರೆ 4 ಅನ್ನೋ ನಂಬರ್ದು ಫ್ಯಾಕ್ಟರ್ಸ್ ಯಾವ್ಯಾವು? 1 2 4. ಅರ್ಥ ಆಯ್ತಾ? ಓಕೆ, ಇದು ನಂಬರ್, ಅದ್ರ ಫ್ಯಾಕ್ಟರ್ಸ್ ಈ ತರ ತಗೋತೀವಿ. ಇವು ಯಾಕೆ ಚೂಸ್ ಮಾಡಿದೀವಿ ಅಂದ್ರೆ ಇವು ಇಂಥ ಡಿವೈಸರ್ ಅದಾವು, ಈ ಕೊಟ್ಟಿರೋ ನಂಬರ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಾವು. ಎಕ್ಸಾಕ್ಟ್ ಡಿವೈಸರ್ ಅದಾವ ಇವು. ಏನು? ಎಕ್ಸಾಕ್ಟ್ ಡಿವೈಸರ್. ಎಕ್ಸಾಕ್ಟ್ ಡಿವೈಸರ್ ಅಂತ ಯಾಕೆ ಅಂದಿದ್ದಾರೆ ಅಂದ್ರೆ ಇವು ಎಕ್ಸಾಕ್ಟ್ ಡಿವೈಸರ್ ಅಂತ ಯಾಕೆ ಅಂದಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ, ರಿಮೈಂಡರ್ 0ನೇ ಕೊಡ್ತೈತಿ. ರಿಮೈಂಡರ್ ಯಾವ ಡಿವೈಸರ್ ರಿಮೈಂಡರ್ 0 ಕೊಡತ್ತೆ ಅಲ್ವಾ, ಅಂತ ಡಿವೈಸರಿಗೆ ನಾವ್ ಏನಂತೀವಿ? ಎಕ್ಸಾಕ್ಟ್ ಡಿವೈಸರ್. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಇನ್ನೊಂದು ತಗೊಳ್ಳಿ ಎಕ್ಸಾಂಪಲ್. ಈಗ 4ದು 12 1 2 4 ಆಯ್ತು. ಈಗ 2 ತಗೊಳ್ಳಿ, 2ದು ಫ್ಯಾಕ್ಟರ್ ತಗೊಳ್ಳಿ. ನೀವು 2ನ 1 ಇಂದ ಡಿವೈಡ್ ಮಾಡ್ಬೋದು, ಮತ್ತೆ ಇನ್ನೊಂದು 2. ಇವೆರಡು ಬಿಟ್ಟು ಬೇರೆ ಯಾವ ಡಿವೈಸರ್ ಇಂದ ಇದನ್ನ ಡಿವೈಡ್ ಮಾಡೋದಿಕ್ಕೆ ಸಾಧ್ಯ ಐತಿ ಹೇಳಿ? 1 ಇಂದ ಡಿವೈಡ್ ಮಾಡ್ತೀರಿ. 1 2 2, ರಿಮೈಂಡರ್ 0. ಸೊ ಹೌದು, 1 ಆಯ್ತು. ದೆನ್ 2 into 1 that is 2, ರಿಮೈಂಡರ್ 0. ಹೌದು, ಇದಾದ್ಮೇಲೆ ಬೇರೆ ಯಾವ್ದಾದ್ರು ತಗೋತೀರಾ ನೀವು ಇದನ್ನ ಡಿವೈಡ್ ಮಾಡೋದಿಕ್ಕೆ? ಇಲ್ಲ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ 2 ಅನ್ನೋ ಡಿಜಿಟ್ದು 1 ಮತ್ತೆ 2. 3 ತಗೊಂಡ್ರೆ 1 ಮತ್ತೆ 3, 2 ಇಂದ ಡಿವೈಡ್ ಆಗೋಲ್ಲ. ರಿಮೈಂಡರ್ 0 ಬರ್ಬೇಕು. ರಿಮೈಂಡರ್ 0 ಬಂದ್ರೆ ಅಷ್ಟೇ ನಾವು ಅವು ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನೀವು 2 ತಗೊಂಡ್ರೆ ಇದು ರಿಮೈಂಡರ್ 1 ಸಿಗ್ತೈತಿ. ಹೇಗೆ ಅಂದ್ರೆ ಇಲ್ಲಿ 2 ತಗೊಳ್ಳಿ, ಇಲ್ಲಿ 3. 2 1s 2, ರಿಮೈಂಡರ್ ಏನ್ ಬಂತು? ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ 1 ಬಂತು. ಹಾಗಾದ್ರೆ ದಿಸ್ ಈಸ್ ನಾಟ್ ಅ ಫ್ಯಾಕ್ಟರ್ ಆಫ್ 3. ಅರ್ಥ ಆಯ್ತಾ? ಓಕೆ, ಇದನ್ನ ನಾವು ಫ್ಯಾಕ್ಟರ್ ಅಂತ ಅನ್ನೋದಿಕ್ಕೆ ಬರೋದಿಲ್ಲ. ಇನ್ ನೆಕ್ಸ್ಟ್ ಏನ್ ಮಾಡ್ತೀರಿ? ನಾನು ಕೆಲವೊಂದಿಷ್ಟು ನಂಬರ್ಸ್ ಕೊಡ್ತೀನಿ, ನೀವು ಟ್ರೈ ಮಾಡ್ತೀರಾ? ಇದ್ ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಫ್ಯಾಕ್ಟರ್ ಅನ್ನೋ ಡೆಫಿನಿಷನ್ ಅರ್ಥ ಆಯ್ತಾ? ಫ್ಯಾಕ್ಟರ್ ಅಂದ್ರನೆ ಎಕ್ಸಾಕ್ಟ್ ಡಿವೈಸರ್ ಆಫ್ ದಟ್ ನಂಬರ್. ಅಂದ್ರೆ ಕೊಟ್ಟಿರೋ ನಂಬರ್ದು ಎಕ್ಸಾಕ್ಟ್ ಡಿವೈಸರಿಗೆ ನಾವೇನಂತೀವಿ? ಫ್ಯಾಕ್ಟರ್. ಅರ್ಥ ಆಯ್ತಾ? ಫ್ಯಾಕ್ಟರ್ನು ನಂಬರೇ ಹೌದು, ಆದ್ರೆ ಎಂತ ನಂಬರ್ ಅಂದ್ರೆ ಎಕ್ಸಾಕ್ಟ್ ಡಿವೈಸರ್ ಆಫ್ ದಿಸ್. ಅಂದ್ರೆ ಗಿವನ್ ಏನ್ ನಂಬರ್ ತಗೊಂಡಿರ್ತೀರಿ ಅದರದ್ದು ನೀವು ಎಕ್ಸಾಕ್ಟ್ ಡಿವೈಸರ್ ತಗೋತೀರಲ್ವಾ, ಅವು ಎಲ್ಲ ಎಕ್ಸಾಕ್ಟ್ ಡಿವೈಸರಿಗೆ ನೀವು ಅವು ನಂಬರೇ ಇರತ್ತೆ. ಹೌದು, ಆ ನಂಬರ್ಸಿಗೆ ಎಲ್ಲ ಎಕ್ಸಾಕ್ಟ್ ಡಿವೈಸರ್ ಇರುವಂತ ನಂಬರ್ಸಿಗೆ ನೀವೇನಂತೀರಿ? ಫ್ಯಾಕ್ಟರ್. ಇದೇ ಹೇಳ್ತಿದೆ ಇಲ್ಲಿ ಡೆಫಿನಿಷನ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ತಗೊಳ್ಳಿ.
ಎಕ್ಸಾಂಪಲ್ ಕೊಡ್ತೀನಿ, ಇದು ಫ್ಯಾಕ್ಟರ್ಸ್ ಬರೀತಾ ಹೋಗಿ. 6, 7, 8, 9, 10, 11, 12, 13 ಅಪ್ ಟು 20 ತನ ನೀವು ಏನ್ ಮಾಡಿ 2 to 20 ತನ ಇವೆಲ್ಲ ನಂಬರ್ಸ್ ಫ್ಯಾಕ್ಟರ್ಸ್ ಬರ್ದು ಹೇಳ್ತೀರಲ್ವಾ? 2 to 20 ತನ ಫ್ಯಾಕ್ಟರ್ಸ್ ಬರ್ದು ಹೇಳ್ತೀರಿ. 5 ಅಂತ ತಗೊಳ್ಳಿ, ಆಗಲೇ 4 ತಗೊಂಡಿದೆ, ಇಲ್ಲಿ 5, ಇಲ್ಲಿ 14 ಆದ್ಮೇಲೆ ಇದು 5, 6, 7, 8, ಇಲ್ಲಿ 9. ಓಕೆ, ಇಲ್ಲಿ ಬೇಡ ಅಂದ್ರೆ ಇಲ್ಲಿ ತಗೊಳ್ಳೋಣ, ಇಲ್ಲೇ ತಗೊಳ್ಳಿ. 9, 14, 15. ಇಲ್ಲಿ ಬೇಡ ಅಂದ್ರೆ ಇಲ್ಲಿ ತಗೊಳ್ಳಿ 15, 16, 17, 18, 19. ಹಾಗಾದ್ರೆ ಫಾಸ್ಟ್ ಆಗಿ ಇವು ಎಲ್ಲತ್ತರದ್ದು ಫ್ಯಾಕ್ಟರ್ಸ್ ಬರೀತಾ ಹೋಗೋಣ. 1 ಟೇಬಲ್ ಅಲ್ಲಿ 5 ಅನ್ನೋದು ಬರ್ತೈತಿ. 1 into 5 5. ಹೌದು, ಹಾಗಾದ್ರೆ 1 ಅನ್ನೋದನ್ನ ನಾವು ಫ್ಯಾಕ್ಟರ್ ಅಂತ ಅನ್ಬೋದು. ಹೌದು, ಹೇಗೆ ಅಂದ್ರೆ ಇಲ್ಲಿ 5 ತಗೊಳ್ಳಿ, 1 ತಗೊಳ್ಳಿ, 1 5s are 5, ರಿಮೈಂಡರ್ ಶುಡ್ ಬಿ 0. ಹೌದು, ರಿಮೈಂಡರ್ ಏನಾಯ್ತು? 0 ಆಯ್ತು. ಹಾಗಾದ್ರೆ 1 is a factor of 5. ದೆನ್ 2 ಟೇಬಲ್ ಅಲ್ಲಿ 5 ಇಲ್ಲ, 3 ಇಲ್ಲ. 3 ಟೇಬಲ್ ಅಲ್ಲಿ 5 ಅನ್ನೋ ನಂಬರ್ ಬರೋದಿಲ್ಲ. 4 ಅಲ್ಲಿ ನೋ. 5 ಅಲ್ಲಿ 5 1s are 5, ರಿಮೈಂಡರ್ 0 ಆಯ್ತು. ಹಾಗಾದ್ರೆ 5 ಅನ್ನೋದನ್ನ ನಾವು ಫ್ಯಾಕ್ಟರ್ ಅಂತ ಹೇಳ್ಬಹುದು. 6 1 ಟೇಬಲ್ ಅಲ್ಲಿ ಬರುತ್ತೆ. 1 6 6 6 divided by 0. 1 6 6 divided by, ಸಾರಿ, ಇದು ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ 0. ರಿಮೈಂಡರ್ 0 ಬಂದ್ರೆ ಇಲ್ಲಿ 1 ಅನ್ನೋದು ಫ್ಯಾಕ್ಟರ್ ಆಫ್ 6. ದೆನ್ 2 ತಗೊಳ್ಳಿ, 2 ತಗೋತೀರಿ, ಇಲ್ಲಿ 6 ಐತಿ. 2 3s 6, ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ 0. ಹಾಗಾದ್ರೆ 2 is also factor of 6. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, 2 is also factor of 6. ನೆಕ್ಸ್ಟ್ ಏನ್ ತಗೋತೀರಿ ಹೇಳಿ? 3 ತಗೋತೀರಿ. 3 ಟೇಬಲ್ ಅಲ್ಲಿ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡಿ. 3 6, 3 2s are 6, 6 minus 6 0, remainder should be 0. Then we can call that 2 is a factor of 6. 2 is a factor of 6. Then, sorry, 3 is a factor of 6. Then 4 ತಗೊಳ್ಳಿ, 4 ತಗೊಳ್ಳಿ, 6, 4 ones are 4, 4 2s are 8. ಹಾಗಾದ್ರೆ 4 is not a factor of 6. 5 ತಗೊಳ್ಳಿ, no, 5 ones are 5, 5, 5 2s are 10, 10 ಆಯ್ತು. 6 ಅಲ್ಲಿ ಬರೋದಿಲ್ಲ. 6 ತಗೊಳ್ಳಿ, right, 6 into 1, 6 ones are 6, remainder should be 0. Then we can say that 6 is a factor of 6. ಇಲ್ಲಿ ಲಾಸ್ಟ್ ಅದೇ ನಂಬರ್ ಬಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು. ಅಲ್ಲಿ ತನ ಅಷ್ಟೇ ಫ್ಯಾಕ್ಟರ್ಸ್ ತಗೋತೀವಿ. ಅಂದ್ರೆ ನಾವು ಕೊಟ್ಟಿರೋ ನಂಬರ್ದು ಎಕ್ಸಾಕ್ಟ್ ಫ್ಯಾಕ್ಟರ್ ಬರೋ ತನ ಅಷ್ಟೇ ನೀವು ಫ್ಯಾಕ್ಟರ್ಸ್ ನ ಬರಿಬೇಕು. ಈಗ 7 ಐತಿ, 1 ಇಂದ ಡಿವೈಡ್ ಆಗ್ತೈತಿ. 1 is a factor of 7. 1 7s are 7. That means remainder should be 0. 1 is a factor of, then we can say that 1 is a factor of 7. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಿ? 2 2 ones are 2, 2 2s are 4, 2 3s are 6, 2 4s are 8. ಅಂದ್ರೆ ಇಲ್ಲಿ 7 ಬರೋದಿಲ್ಲ. 3 ನೋ, 3 ಟೇಬಲ್ ಅಲ್ಲಿ 7 ಇಲ್ಲ. 4 ಅಲ್ಲಿ
no, 5, no, 6, no, then 7 table alli 7 ones are 7. Remainder should be 0. We can easily say that 7 is a factor of 7. ಹಾಗಾದ್ರೆ 7 ಅನ್ನೋ ನಂಬರೇ ಬಂತು, ಅಲ್ಲಿಗೆ ಸ್ಟಾಪ್ ಮಾಡಿ. ಈಗ 1 ಅನ್ನೋದು ಫ್ಯಾಕ್ಟರ್ ಆಫ್ 8 ಹೌದು ತಾನೆ? ರೈಟ್. ಯಾಕಂದ್ರೆ 1 into 8 that is equals to 8. 8 divided by 8, sorry, 8 minus 8, 0. Remainder should be 0. ಹೌದು. 1 ಇಂದ ಆ 8 ಅನ್ನ ನಂಬರ್ ಡಿವೈಡ್ ಮಾಡಿ ನೋಡಿ, ಡಿವಿಷನ್ ಬರುತ್ತೆ ನಿಮಗೆ. ಡಿವಿಷನ್ ಮಾಡಿ ನೋಡಿ, ರಿಮೈಂಡರ್ 0 ಬರುತ್ತೆ. ರಿಮೈಂಡರ್ 0 ಬಂದ್ರೆ ಏನಾಯ್ತು? 1 ಅನ್ನೋದು ಫ್ಯಾಕ್ಟರ್ ಆಫ್ 8. 2 ತಗೊಳ್ಳಿ. 2 4s 8. 2 4s 2 ಟೇಬಲ್ ಅಲ್ಲಿ 8 ಐತಿ. ಹೌದು. ಅಂದ್ರೆ 2 is also factor of 8. 3 ಟೇಬಲ್ ಅಲ್ಲಿ 8 ಬರೋದಿಲ್ಲ. 4 ಅಲ್ಲಿ 4 2s 8. Then 4 is also factor of 8. Then 5 ಅಲ್ಲಿ ಇಲ್ಲ. 6 no. 7 no. Directly 8. Then 1 is a factor of every number. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಇದು ನೋಡೋಣ ಏನ್ ಅನಿಸ್ತೈತಿ ನಿಮ್ಗೆ. ಇಲ್ಲಿ ಒಂದು ಕಾಮನ್ ಪಾಯಿಂಟ್ ಐತಿ. ಏನಂದ್ರೆ 1 is a factor of every number and itself a number is also factor of that number. ಅಂದ್ರೆ 5 ಅನ್ನೋದೇ ಫ್ಯಾಕ್ಟರ್. 1 ಅನ್ನೋದು ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು? itself a number is also factor of itself. ಅರ್ಥ ಆಯ್ತಾ? ಅಂದ್ರೆ ಫಾರ್ ಎಕ್ಸಾಂಪಲ್ 5 ತಗೊಂಡಿದ್ದೀರಿ. 5 ಅನ್ನೋದು ಅದರದ್ದು ಫ್ಯಾಕ್ಟರ್ ಅಂತ ಇಲ್ಲಿ ಪ್ರೂವ್ ಆಗೈತಿ. ಅರ್ಥ ಆಯ್ತಾ? ಅಂದ್ರೆ 5 ಅನ್ನೋದು ಅದೇ 5 ಫ್ಯಾಕ್ಟರ್ ಅಂತ ಹೇಳೋದಿಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನ್ ಹೇಳ್ತೀವಿ? itself a number is also factor of given number ಏನ್ ತಗೊಂಡಿರ್ತೀರಿ ಅದ್ರ itself ಫ್ಯಾಕ್ಟರ್ ಇರ್ತೈತಿ. itself a number is a factor. itself a number is a factor of given number. ಅರ್ಥ ಆಯ್ತಾ? itself ಅಂದ್ರೆ ತಿಳ್ಕೊಂಡಿರ್ಬೇಕು. ಏನ್ ಗಿವನ್ ನಂಬರ್ ತಗೊಂಡಿರ್ತೀರಿ ಅದೇ ನಂಬರ್ ಏನಾಗಿರ್ತೈತಿ ಅದರದ ಫ್ಯಾಕ್ಟರ್ ಆಗಿರ್ತೈತಿ ಅಂತ ತಿಳ್ಕೊಂಡ್ ಬಿಡ್ಬೇಕು. ಅರ್ಥ ಆಯ್ತಾ? ಓಕೆ. ಓಕೆ, ನೆಕ್ಸ್ಟ್ ತಗೊಳ್ಳಿ. ಒಂದು ಫ್ಯಾಕ್ಟರ್ ಹೇಳಿ 1 is a factor of every number ಅಂತ ಹೇಳಿದೆ. ಹಾಗಾದ್ರೆ 1 ಅನ್ನೋದು ಫ್ಯಾಕ್ಟರ್ ಆಯ್ತು 9. ಎವ್ರಿ ನಂಬರ್ ಅಂದ್ರೆ ಯಾವ್ದು ಬೇಕಾದ ನಂಬರ್ ತಗೋರಿ, ಅದ್ರ ಫ್ಯಾಕ್ಟರ್ ಏನು? 1. ಫಸ್ಟ್ 1 is a common factor of every number. 1 ಆಯ್ತು. ದೆನ್ 2 1s 2, 2 2s 4, 2 3s 6, 2 4s 8, 2 5s 10. ಹಾಗಾದ್ರೆ ಇಲ್ಲಿ 9 ಬರೋದಿಲ್ಲ. 3 ಟೇಬಲ್ ಅಲ್ಲಿ 3 3s 9. ಹಾಗಾದ್ರೆ 3 ಅನ್ನೋದು ಫ್ಯಾಕ್ಟರ್ ಆಫ್ 9. 4 ನೋ. 5 no. 6 no. 7 no. 8 no. Directly 9. ಹಾಗಾದ್ರೆ 139 is a factor of 9. ನೆಕ್ಸ್ಟ್ ತಗೊಳ್ಳಿ 10. 1 is a factor of every number. 2 table alli 2 5s 10. That is 2 is also factor of 10. 3 table alli 10 illa, 4 alli 10 illa, 5 alli 5 2s 10. ಅಂದ್ರೆ 5 table alli 10 ಬರ್ತೈತಿ. 6 no. 7 no. 8 no. 9 no. 10 right. ಅಂದ್ರೆ itself a number is also factor of 10. 10 is a factor of
given number. 1 is factor of every number. 2 ಅಲ್ಲಿ 11 ಬರೋದಿಲ್ಲ. 3, 4, 5, 6, 7, 8, 9, 10. ಯಾವ್ದ್ರಲ್ಲಿ 11 ಅನ್ನೋ ನಂಬರ್ ಬರೋದಿಲ್ಲ, ಡೈರೆಕ್ಟ್ 11 ಟೇಬಲ್ ಅಲ್ಲಿನೇ ಬರ್ತೈತಿ. 12 1 ಟೇಬಲ್ ಅಲ್ಲಿ ಬರ್ತೈತಿ. ಬೇಕಾದ್ರೆ 1 ಟೇಬಲ್ ಬರೋದ್ ನೋಡಿ. 1 into 2, 1 into 1, that is 1, 1 into 2, 2, 1 into 3, 3, 1 into 4, 4, 1 into 5, 5, 1 into 6, 6, 1 into 7, 7, 1 into 8, 8, 1 into 9, 9, 1 into 10, that is 10. 1 table ಆಯ್ತು. 2 table, 2 ones are 2, 2 twos are 4, 2 threes are 6, 2 fours are 8, 2 fives are 10, 2 six are right ಏನು 12. ಹಾಗಾದ್ರೆ 2 is also factor of 12. 3, 3 ones are 3, 3 twos are 6, 3 threes are 9, 3 fours are 12. ಹಾಗಾದ್ರೆ 3 is also factor of 12. 4, 4 ones are 4, 4 twos are 8, 4 threes are 12. ಹಾಗಾದ್ರೆ 4 is also factor of 12. Then 5, no, 6, 6 ones are 6, 6 twos are 12. Right. ಹಾಗಾದ್ರೆ 6 ಅನ್ನೋದು factor of 12. 7, no, 8, no, 9, no, 10, no, 11, no, 12. Right. ಯಾಕಂದ್ರೆ 12 ones are 12. 13 ತಗೊಳ್ಳಿ. 1 is a factor of every number. 2 ಅಲ್ಲಿ ಟೇಬಲ್ 2 ಟೇಬಲ್ ಅಲ್ಲಿ 13 ಇಲ್ಲ. ಅಪ್ ಟು 12 ಟೇಬಲ್ ತನ 13 ಎಲ್ಲಿ ಬರೋದಿಲ್ಲ. ಡೈರೆಕ್ಟ್ ಇಟ್ ಸೆಲ್ಫ್ ಅ ನಂಬರ್ ಈಸ್ ಅ ಫ್ಯಾಕ್ಟರ್ ಆಫ್ ಗಿವನ್ ನಂಬರ್. ಅರ್ಥ ಆಯ್ತಾ? ಓಕೆ. ದೆನ್ 1 ಟೇಬಲ್ ಅಲ್ಲಿ ರೈಟ್ 1 into 14 that is equals to 14. ಹಾಗಾದ್ರೆ 1 is a factor of 14. 2, 2 sevens are 14 means 2 is a factor of 14. 3, 3 table ಅಲ್ಲಿ 14 ಇಲ್ಲ. 4, no, 5, no, 6, no, 7, 7 twos are 14. 8, no, 9, no, 10, no, 11, no, 12, no, 13, no, 14. Right. 14 is a factor of given number. ಅಂದ್ರೆ itself a number is a factor of number. Itself a number is also factor. Next, 1 is a factor of every number. 2 table ಅಲ್ಲಿ 15 ಇಲ್ಲ. 3 ಅಲ್ಲಿ 3 5s are 15 means 3 is a factor of 15. 4, no, 5, 5 3s are 15. ಅಂದ್ರೆ 5 is a factor of 15. 6, no, 7, no, 8, no, 9, no, 10, no, 11, no, directly 15. 13, 14 ಯಾವ್ದ್ರಲ್ಲಿ ಬರೋದಿಲ್ಲ, ಡೈರೆಕ್ಟ್ ಬರೋದು 15. 1 is a factor of every number. 1 is a factor of every number. ಹೌದು. One is a factor of every number. 2 table ಅಲ್ಲಿ 16 ನೋಡಿ. 2 8s are right. 2 8s are 16. 3 table ಅಲ್ಲಿ 16. Now 4 ಅಲ್ಲಿ 4 4s are 16. 5, no, 6, no, 7, no, 8, right. 8 2s are 16. 9, no, 10, no, 11, no, 12, no, 13, no, 14, no, 15, no, directly 16. 17, directly 17. ಯಾವ ಟೇಬಲ್ ಅಲ್ಲಿನೂ 17 ಬರೋದಿಲ್ಲ. ಡೈರೆಕ್ಟ್ 17 ಅನ್ನೋ ಟೇಬಲ್ಸ್ ಬಿಟ್ರೆ ಯಾವ ಟೇಬಲ್ ಅಲ್ಲಿನೂ 17 ಬರೋದಿಲ್ಲ. 18, 2 ಟೇಬಲ್ ಅಲ್ಲಿ
2 9s are 18. That means 2 is a factor of 18. 3 6 are 18. Means 3 is also factor of 18. 4 no. 5 no. 6 6 3s are 18. Means 6 is a factor of 18. 7 no. 8 no. 9 2s are 18. 9 is a factor. Then itself a number is also factor of given number. Andre 18 is also factor of 18. ಅರ್ಥ ಆಯ್ತಾ? ಓಕೆ ದೆನ್ ಇದ್ರದ್ದು 19 ಒಂದೇ. 19 ಟೇಬಲ್ ಬಿಟ್ರೆ ಯಾವ ಟೇಬಲ್ ಅಲ್ಲಿನೂ 19 ಬರೋದಿಲ್ಲ. 20 ಯಾವ್ದಾದ್ರಲ್ಲಿ ಬರುತ್ತೆ? 2 ಹೌದು. 3 ಅಲ್ಲಿ ಇಲ್ಲ. 4 5s are 20. 5 ಟೇಬಲ್ ಅಲ್ಲಿ ಬರುತ್ತೆ. 6 no. 7 no. 8 no. 9 no. ಡೈರೆಕ್ಟ್ಲಿ 10 ಅದಾದ್ಮೇಲೆ 20. ಅರ್ಥ ಆಯ್ತಾ? ಓಕೆ 10 ಆದ್ಮೇಲೆ ಡೈರೆಕ್ಟ್ 20 ಟೇಬಲ್ ಅಲ್ಲಿ ಅಷ್ಟೇ ಏನಾಗ್ತೈತಿ 20 ಅನ್ನೋದು ನಂಬರ್ ಬರ್ತೈತಿ. ಹಾಗಾದ್ರೆ 20 ಇಸ್ ಆಲ್ಸೋ ಫ್ಯಾಕ್ಟರ್ ಆಫ್ 20. ಇದು ನೋಟ್ ಮಾಡ್ಕೊಳ್ಳಿ. ಓಕೆ ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಏನಿದೆ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ತಗೊಳ್ಳಿ. ನೆಕ್ಸ್ಟ್ ಏನು? ಇಂಪಾರ್ಟೆಂಟ್ ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ ಏನಂದ್ರೆ 1 ಈಸ್ ಅ ಫ್ಯಾಕ್ಟರ್ ಆಫ್ ಎವರಿ ನಂಬರ್. ಏನು? 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಎವ್ರಿ ನಂಬರ್ ಅಂದ್ರೆ ಇದಂದ್ರೆ ಈ ಸೆಂಟೆನ್ಸ್ ಕೊಟ್ಟಿರೋ ಮೀನಿಂಗ್ ಏನೈತಿ ಅಂದ್ರೆ 1 ಈಸ್ ಅ ಫ್ಯಾಕ್ಟರ್ ಆಫ್ ದೀಸ್ ಆಲ್ ನಂಬರ್ಸ್. ಅಂದ್ರೆ 1 2 3 4 5 6 7 8 9 10 ಅಪ್ ಟು ಇನ್ಫನೈಟ್. ಇನ್ಫನೈಟ್ ತನ್ನ ನಂಬರ್ಸ್ ಇದಾವೆ. ಅಂದ್ರೆ ನಾಟ್ ಡಿಫೈನ್. ಎಷ್ಟು ನಂಬರ್ಸ್ ಇದಾವೆ? ಬಹಳಷ್ಟು ಇದಾವೆ. ಅವೆಲ್ಲ ನಂಬರ್ಸ್ 1 ಅನ್ನೋದು ಏನಾಗಿರತ್ತೆ? ಫ್ಯಾಕ್ಟರ್ ಆಫ್ ದಟ್ ನಂಬರ್ಸ್. ಅರ್ಥ ಆಯ್ತಾ? ಇಲ್ಲಿ 3 ಡಾಟ್ ಕೊಟ್ಟಿದ್ದೇನೆ ಅಂದ್ರೆ ಒಂದು ಡಾಟ್ ಅಂಡ್ ಇನ್ನೊಂದು ಡಾಟ್. ಸೊ ಇನ್ನೊಂದು ಡಾಟ್ ಆನ್ ಅಂದ್ರೆ ಇನ್ನು ಬಹಳಷ್ಟು ನಂಬರ್ಸ್ ಇದಾವೆ. ಅದು ಎಷ್ಟಿದಾವೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ, ಅಷ್ಟು ನಂಬರ್ಸ್ ಇದಾವೆ. ಅದಕ್ಕಾಗಿ ನಾನು 3 ಡಾಟ್ ಇಂದ ರಿಪ್ರೆಸೆಂಟ್ ಮಾಡಿದ್ದೇನೆ. 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತು. 1 ಅನ್ನೋದು ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. 1 into 1 equals to 2. That is a factor of 1. 1 into 2 equals to 2. That is also factor of 1. 1 into 3 ಅಂದ್ರೆ factor of 1 is a factor. 1 into 4 means 1 is a factor of 1. Sorry, 1 is a factor of 4. 1 is a factor of 5. 1 is a factor of 6. 1 is a factor of 7 up to infinite. ಎಷ್ಟು ಅದಾವಲ್ಲ ನಂಬರ್ಸ್ ಅಷ್ಟೆಲ್ಲ ನಂಬರಿಗೂ 1 is ಏನು? ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಇದು ಏನು? ಫಸ್ಟ್ ಪಾಯಿಂಟ್. ಓಕೆ ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಎವ್ರಿ ನಂಬರ್ ಈಸ್ ಅ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಎವರಿ ನಂಬರ್ ಈಸ್ ಅ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಅಂದ್ರೆ ಯಾವ್ದ್ ಬೇಕಾದ ನಂಬರ್ ತಗೊಳ್ಳಿ, ಅದೇ ನಂಬರ್ ಏನಾಗಿರತ್ತೆ? ಏನ್ ತಗೊಂಡಿರ್ತೀರಿ ಅದೇ ನಂಬರ್ ಏನಾಗಿರತ್ತೆ? ಅದರದ್ದು ಫ್ಯಾಕ್ಟರ್. every number is a factor of itself. ಅಂದ್ರೆ for example 2 is a factor of 2. 3 is a factor of 3. 1 is a factor of 1. 3 is also ಒಂದು ಫ್ಯಾಕ್ಟರ್ ಬರಿ ಅಂದ್ರೆ ನೀವು 1 ಅಂತ ಬರೀತೀರಿ. 2 ಫ್ಯಾಕ್ಟರ್ ಬರಿ ಅಂದ್ರೆ 2 ಅಂತ ಬರೀ 1 into 2 1 ಮತ್ತೆ 2 ಅಂತ ಬರೀತೀರಿ. ಇದ್ರದ್ದು
ಫ್ಯಾಕ್ಟರ್ ಬರಿ ಅಂದ್ರೆ 1 into 3 ಅಂತ ಬರೀತೀರಿ. ಹಾಗಾದ್ರೆ ಇಲ್ಲಿ ಇದು ಕಂಪೇರ್ ಮಾಡಿ ನೋಡಿ, 1 is a factor of itself. ಅಂದ್ರೆ every number is a factor of itself. Every number is a factor of itself. 3 is also a factor of 3. ಹೌದು, ಇದು ಹೀಗೆ ಬರತ್ತಿದೆ, ಅದಕ್ಕಾಗಿ ಈ ಪಾಯಿಂಟ್ ಬಂದಿದೆ. ಎವ್ರಿ ನಂಬರ್ ಈಸ್ ಅ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಅಂದ್ರೆ 4 ತಗೊಂಡ್ರೆ 4 ಅನ್ನೋದು ಇದ್ರದ್ದು ಫ್ಯಾಕ್ಟರ್ ಆಗಿರತ್ತೆ. ಯಾವುದೇ ಫ್ಯಾಕ್ಟರ್ಸ್ ಬರೀರಿ, ಎಲ್ಲ ಫ್ಯಾಕ್ಟರ್ಸ್ ಒಳಗಡೆ ಲಾಸ್ಟ್ ಫ್ಯಾಕ್ಟರ್ಸ್ ಯಾವ್ದು ಬಂದಿರತ್ತೆ ಅಂದ್ರೆ ಲಾಸ್ಟ್. ಈಗ ಒಂದ್ ನಂಬರ್ ಕೊಟ್ಟಿರ್ತೀನಿ, ಫಾರ್ ಎಕ್ಸಾಂಪಲ್ 4 ಅಂತ ಕೊಟ್ಟಿರ್ತೀನಿ, ಅದರದ್ದು ಎಷ್ಟು ಫ್ಯಾಕ್ಟರ್ಸ್ ನೀವು ಬರೀತೀರಿ ಅಂದ್ರೆ ಡಿವೈಡ್ ಆಗ್ತಿರೋ ಎಷ್ಟು ನಂಬರ್ಸ್ ನ ತಗೋತೀರಿ. ಅದ್ರ ಲಾಸ್ಟ್ ಅಲ್ಲಿ ಯಾವ್ದ್ ನಂಬರ್ ಗಿವನ್ ಅಲ್ಲಿ ಕೊಟ್ಟಿರ್ತೈತಿ ಅದೇ ನಂಬರ್ ಲಾಸ್ಟ್ ಅಲ್ಲಿ ಬರ್ತೈತಿ. ಸೊ ಲಾಸ್ಟ್ ನಂಬರ್ ಅದೇ ಬರ್ತೈತಿ, ಅದಕ್ಕಾಗಿ ನಾವು ಎವ್ರಿ ನಂಬರ್ ಈಸ್ ಅ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್ ಅಂತ ಅನ್ಬಹುದು. 4ದು 1 2 4. ಹೌದು, 1 2 4 ಆಗಲೇ ಬರ್ಸಿದ್ದೇನೆ ಅಲ್ವಾ. ಅದ್ರಲ್ಲಿ 4 is a factor of 4, 4 is a factor of 4, 3 is a factor of 3, 2 is a factor of 2, 1 is a factor of 1. ಇದು ಎಲ್ಲ ನೋಡಿದ್ರೆ ಏನ್ ಅನ್ನಿಸ್ತೈತಿ ಅಂದ್ರೆ ಎವ್ರಿ ನಂಬರ್ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಹೌದು, ಇಟ್ ಸೆಲ್ಫ್ ಅಂದ್ರೆ ಅದೇ ಫ್ಯಾಕ್ಟರ್. ಇದೇನ್ ತಗೊಂಡಿರ್ತೀರಿ ಅದೇ ಅದರದ್ದು ಫ್ಯಾಕ್ಟರ್ ಆಗಿರ್ತೈತಿ. 2 ತಗೊಂಡ್ರೆ 2 ಅನ್ನೋದು ಅದ್ರ ಫ್ಯಾಕ್ಟರ್, 3 ತಗೊಂಡ್ರೆ 3 ಅನ್ನೋದು 3 ನಂಬರ್ದು ಫ್ಯಾಕ್ಟರ್, 4 ತಗೊಂಡ್ರೆ 4 ಅನ್ನೋದು 4ದು ಫ್ಯಾಕ್ಟರ್, 5 ತಗೊಂಡ್ರೆ 5 is also factor of 5, 6 is also factor of 6, 7 ತಗೊಂಡ್ರೆ 7 is also factor of 7. ಎಷ್ಟು ಬೇಕಾದಷ್ಟು ನಂಬರ್ಸ್ ತಗೊಳ್ಳಿ, ಅವೆಲ್ಲ ನಂಬರ್ಸ್ ಫ್ಯಾಕ್ಟರ್ ಏನಾಗಿರತ್ತೆ, ನೀವು ಏನ್ ನಂಬರ್ ತಗೊಂಡಿರ್ತೀರಿ ಅದೇ ನಂಬರ್ ಏನಾಗಿರತ್ತೆ ಆ ನಂಬರ್ದು ಫ್ಯಾಕ್ಟರ್. ಅದೇ ಎವ್ರಿ ನಂಬರ್ ಈಸ್ ಅ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಅರ್ಥ ಆಯ್ತಾ? ಓಕೆ, ಇದು ಸೆಕೆಂಡ್ ಪಾಯಿಂಟ್, ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ತಗೊಳ್ಳಿ. ಥರ್ಡ್ ಪಾಯಿಂಟ್ ಏನಂದ್ರೆ ಎವ್ರಿ ಫ್ಯಾಕ್ಟರ್ ಆಫ್ ಅ ನಂಬರ್ ಈಸ್ ಆನ್ ಎಕ್ಸಾಕ್ಟ್ divisor of that number. Every factor of a number is an exact divisor of that number. ಏನು? Every factor of a number is an exact divisor of that number. Every factor of a number is an exact divisor of that number. ಅಂದ್ರೆ ಎಲ್ಲ ಫ್ಯಾಕ್ಟರ್ಸ್ ಏನ್ ತಗೊಂಡಿರ್ತೀರಲ್ಲ, ಈಗ ಒಂದು ಫಾರ್ ಎಕ್ಸಾಂಪಲ್ 4 ತಗೊಳ್ಳಿ, 4ದು ಫ್ಯಾಕ್ಟರ್ಸ್ ಬರೀತೀರಿ 1 2 4 ಅಂತ. ಸೊ ಎವ್ರಿ ಫ್ಯಾಕ್ಟರ್ ಅಂದ್ರೆ ಇವೆಲ್ಲ ಫ್ಯಾಕ್ಟರ್. ಅದು ಇವೆಲ್ಲ ಫ್ಯಾಕ್ಟರ್ ಏನಾಗಿರತ್ತೆ ಅಂದ್ರೆ ಎಕ್ಸಾಕ್ಟ್ ಡಿವೈಸರ್ ಆಫ್ ದಿಸ್ ನಂಬರ್. ಅಂದ್ರೆ ಎಕ್ಸಾಕ್ಟ್ ಡಿವೈಸರ್ ಅಂದ್ರೆ ರಿಮೈಂಡರ್ ನಿಮ್ಗೆ 0 ಕೊಡೋಂತ ನಂಬರ್ಸಿಗೆ ನಾವು ಎಕ್ಸಾಕ್ಟ್ ಡಿವೈಸರ್ ಅಂತ ಅಂತೀವಿ. ಏನು? ರಿಮೈಂಡರ್ ಅಲ್ಲಿ 0 ಬಂದ್ರೆ ಡಿವೈಡ್ ಮಾಡಿದಾಕ್ರ ರಿಮೈಂಡರ್ ಅಲ್ಲಿ 0 ಸಿಕ್ಕ್ರೆ ಅಂತ ನಂಬರ್ಸಿಗೆ ನಾವು ಎಕ್ಸಾಕ್ಟ್ ಡಿವೈಸರ್ ಅಂತೀವಿ. ಹಾಗಾದ್ರೆ 1 2 4 ಇವೆಲ್ಲನೂ ಏನದಾವು? ಎಕ್ಸಾಕ್ಟ್ ಡಿವೈಸರ್ ಆಫ್ ದಿಸ್ ನಂಬರ್. ಇದನ್ನೇ ಹೇಳೋದಿಕ್ಕೆ ಇಲ್ಲಿ ಏನ್ ಹೇಳಿದ್ದಾರೆ, ಎವ್ರಿ ಫ್ಯಾಕ್ಟರ್ ಆಫ್ ಅ ನಂಬರ್ ಈಸ್ ಆನ್ ಎಕ್ಸಾಕ್ಟ್ ಡಿವೈಸರ್ ಆಫ್ ದಟ್ ನಂಬರ್. ಎವ್ರಿ ಫ್ಯಾಕ್ಟರ್ಸ್ of a number, every factor of a number is an exact divisor, means remainder should be 0 of
that number. ಅರ್ಥ ಆಯ್ತಾ? ಓಕೆ, 6 ತಗೊಳ್ಳಿ. 1 2 3 4 5 6. ಹಾಗಾದ್ರೆ 1 2 3 6. 1 2 3 6. These all are exact divisor of 6. ಅಂದ್ರೆ every factor of a number is an exact divisor of this number, that number. ಅರ್ಥ ಆಯ್ತಾ? 1 2 3 6 is the exact divisor of 6. 1 2 4 is the exact divisor of 4. 12 ತಗೊಂಡ್ರೆ 1 2 3 4 5 6 12. ಹೌದು? 1 2 3 4 6 12. These all are exact divisor of 12. Means 1 is completely divisible by, completely divided this number. This number is completely divide 12. This number is also completely divide 12. 12 is completely divisible by 1. 12 is completely divisible by 2. 12 is completely divisible by 3. 12 is completely divisible by 4. 12 is completely divisible by 6. 12 is completely divisible by 7. ಅರ್ಥ ಆಯ್ತಾ? ಅಂದ್ರೆ 12 ಅನ್ನೋ ನಂಬರ್ ಕಂಪ್ಲೀಟ್ ಆಗಿ 1 ಅನ್ನೋ ಡಿವೈಸರ್ ಇಂದ ಡಿವೈಡ್ ಆಗ್ತೈತಿ. 12 ಅನ್ನೋ ನಂಬರ್ ಕಂಪ್ಲೀಟ್ ಆಗಿ 2 ಅನ್ನೋ ಡಿವೈಸರ್ ಇಂದ ಡಿವೈಡ್ ಆಗ್ತೈತಿ. 12 ಅನ್ನೋ ನಂಬರ್ ಕಂಪ್ಲೀಟ್ ಆಗಿ 3 ಅನ್ನೋ ಡಿವೈಸರ್ ಇಂದ ಡಿವೈಡ್ ಆಗ್ತೈತಿ. 12 ಅನ್ನೋ ನಂಬರ್ ಕಂಪ್ಲೀಟ್ ಆಗಿ 4 ಅನ್ನೋ ಡಿವೈಸರ್ ಇಂದ ಡಿವೈಡ್ ಆಗ್ತೈತಿ. 12 ಅನ್ನೋ ನಂಬರ್ ಕಂಪ್ಲೀಟ್ ಆಗಿ 6 ಅನ್ನೋ ಡಿವೈಸರ್ ಇಂದ ಡಿವೈಡ್ ಆಗ್ತೈತಿ. 12 ಅನ್ನೋ ನಂಬರ್ ಕಂಪ್ಲೀಟ್ ಆಗಿ 12 ಅನ್ನೋ ಡಿಜಿಟ್ ಇಂದ ಡಿವೈಡ್ ಆಗ್ತೈತಿ. ಹಾಗಾದ್ರೆ ನಾವು ಇವೆಲ್ಲ ಫ್ಯಾಕ್ಟರ್ಸಿಗೆ, ಇವೆಲ್ಲ ನಂಬರ್ಸಿಗೆ ನಾವು ಎಕ್ಸಾಕ್ಟ್ ಡಿವೈಸರ್ ಅಂತ ಹೇಳ್ಬಹುದು 12 ನಂಬರ್ದು. ಅದೇ ಏನ್ ಕೊಟ್ಟಿದ್ದಾರೆ? ಎವ್ರಿ ಫ್ಯಾಕ್ಟರ್ ಈಸ್ ಆನ್ ಎಕ್ಸಾಕ್ಟ್ ಡಿವೈಸರ್ ಆಫ್ ದಟ್ ನಂಬರ್. ಇದು ಥರ್ಡ್ ಪಾಯಿಂಟ್. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ. ಫೋರ್ತ್ ಪಾಯಿಂಟ್ ಏನಂದ್ರೆ ಎವ್ರಿ ಫ್ಯಾಕ್ಟರ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ದ ಗಿವನ್ ನಂಬರ್ ಅಂತ ಹೇಳಿದ್ದಾರೆ. ಅಂದ್ರೆ ನೀವೇನ್ ಫ್ಯಾಕ್ಟರ್ಸ್ ತಗೋತೀರಲ್ಲ, ಫಾರ್ ಎಕ್ಸಾಂಪಲ್ 12 ಅನ್ನೋ ನಂಬರ್ದು ಗಿವನ್ ನಂಬರ್ 12 ಇದೆ. ಆ 12 ಅನ್ನೋ ನಂಬರ್ದು ಫ್ಯಾಕ್ಟರ್ಸ್ ಹೇಳಿ. ರೈಟ್, 1 2 3 4 6 12. 12 ಅನ್ನೋ ನಂಬರ್ದು ಫ್ಯಾಕ್ಟರ್ಸ್ ಏನು? 1 2 3 4 6 12. ಹಾಗಾದ್ರೆ ಇವು ಎಲ್ಲ ಫ್ಯಾಕ್ಟರ್ಸ್ ಹೇಗೆ ಅರೇಂಜ್ ಆಗಿದ್ದಾವೆ ಅಂದ್ರೆ, ಯಾವ ತರ ಸಿಕ್ಕಿದಾವೆ ಅಂದ್ರೆ, ಎಲ್ಲಾ ಫ್ಯಾಕ್ಟರ್ಸ್ ನಿಮ್ಗೆ ಹೇಗೆ ಸಿಕ್ಕಿದೆ, ಯಾವ ತರ ಸಿಕ್ಕಿದೆ ಇವೆಲ್ಲ ಫ್ಯಾಕ್ಟರ್ಸ್? ಒಂದು ಈಕ್ವಲ್ಸ್ ಟು ಗಿವನ್ ನಂಬರ್. ಈಕ್ವಲ್ಸ್ ಟು ಗಿವನ್ ನಂಬರ್ ಅಂದ್ರೆ 12 is equals to 12. ಅಂದ್ರೆ ಈಕ್ವಲ್ ಕಂಪ್ಲೀಟ್ ಆಯ್ತು ಸ್ಟೇಟ್ಮೆಂಟ್. ಆರ್ ಅಂದ್ರೆ ಈಕ್ವಲ್ ಈಕ್ವಲ್ ಬಂತು. ದೆನ್ ಇನ್ನ ಒಂದು ಏನದ? ಲೆಸ್ ದೆನ್ ಗಿವನ್ ನಂಬರ್. ಅಂದ್ರೆ ಇವೆಲ್ಲ ಫ್ಯಾಕ್ಟರ್ಸ್ ನೋಡಿ, 1 is less than 12. ಹೌದು, 1 is less than 12. 2 is also less than 12. 3 is also less than 12. 4 is also less than 12. ಈ ಸಿಂಬಲ್ ನಾವು ಲೆಸ್ ಗೆ ಯೂಸ್ ಮಾಡ್ತೀವಿ. ಅಂದ್ರೆ ಸ್ಮಾಲ್ ಇದೆ ಅಂತ ಹೇಳೋದಿಕ್ಕೆ ಲೆಸ್. ಇದು ಲೆಸ್ ದೆನ್ ಅಂದ್ರೆ ಕಮ್ಮಿ ಐತಿ ಅಂತ ಹೇಳೋದಿಕ್ಕೆ ಈ ಸಿಂಬಲ್ ತಗೋತೀವಿ. ಗ್ರೇಟರ್ ದೆನ್ ಬಂದ್ರೆ ಈ ಸಿಂಬಲ್. ಇದು ಲೆಸ್ ದೆನ್ ಏನು? ಲೆಸ್ ದೆನ್. ಇದು ಗ್ರೇಟರ್ ದೆನ್.
ಲೆಸ್ ದೆನ್ ಹೇಳ್ಬೇಕಾದ್ರೆ ಈ ಸಿಂಬಲ್ ಯೂಸ್ ಮಾಡ್ಬೇಕು, ಗ್ರೇಟರ್ ಇದೆ ಅಂತ ಹೇಳ್ಬೇಕಾದ್ರೆ ಈ ಸಿಂಬಲ್. ಹಾಗಾದ್ರೆ 1 ಅನ್ನೋದು ಲೆಸ್ ಅದ 12 ಕಿಂತ, 1 ಅನ್ನೋದು 12 ಕಿಂತ ಚಿಕ್ಕದಿದೆ, ಅದಕ್ಕಾಗಿ 1 is less than 12, 2 is less than 12, 3 is less than 12, 4 is less than 12, then 6 is also less than 12 here, but 12 is equals to 12. ಹಾಗಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಮ್ಯಾಚ್ ಆಯ್ತು. ಏನು, ಎವ್ರಿ ಫ್ಯಾಕ್ಟರ್ ಈಸ್ ಲೆಸ್ ದೆನ್ ಅಂದ್ರೆ ಇವೆಲ್ಲ ಲೆಸ್ ಇದಾವೆ, ಆರ್ ಈಕ್ವಲ್ಸ್ ಟು ಗಿವನ್ ನಂಬರ್. ಅರ್ಥ ಆಯ್ತಾ? ಅಂದ್ರೆ ಲೆಸ್ನು ಅದಾವ ಮತ್ತೆ ಈಕ್ವಲ್ಸ್ ಟು ಗಿವನ್ ನಂಬರ್. ಇದೇ ತರ ಫಾರ್ಮ್ ಅಲ್ಲಿನೇ ಎಲ್ಲಾ ನಂಬರ್ಸ್ ನೀವು ಫ್ಯಾಕ್ಟರ್ಸ್ ನ ಬರೀತೀರಿ. ಅರ್ಥ ಆಯ್ತಾ? ಫ್ಯಾಕ್ಟರ್ಸ್ ಇದೇ ಫಾರ್ಮ್ ಅಲ್ಲಿನೇ ಸಿಗ್ತೈತಿ. ಒಂದು ಲೆಸ್ ಆಗಿರ್ತೈತಿ, ಇಲ್ಲ ಈಕ್ವಲ್ಸ್ ಟು ದ್ಯಾಟ್ ನಂಬರ್. ಅರ್ಥ ಆಯ್ತಾ? ಓಕೆ, ನೋಡಿ ಬೇಕಾದ್ರೆ 1 ಅನ್ನೋದು 12 ಕಿಂತ ಸ್ಮಾಲ್ ಐತಿ ಅಂದ್ರೆ ಲೆಸ್ ದೆನ್ ಆಯ್ತು, 2 ಸ್ಮಾಲ್ ಐತಿ ಲೆಸ್ ದೆನ್ ಆಯ್ತು, 3 ಸ್ಮಾಲ್ ಐತಿ 12 ಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ಲೆಸ್ ಆಯ್ತು, ಇದನ್ನು ಲೆಸ್ ಆಯ್ತು, ಇದನ್ನು ಲೆಸ್ ಆಯ್ತು, ಆದ್ರೆ ಇದು ನೋಡಿದ್ರೆ ಈಕ್ವಲ್ ಆಯ್ತು. ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಯ್ತು. ಎವ್ರಿ ಫ್ಯಾಕ್ಟರ್ is less than or equals to given number. ಅರ್ಥ ಆಯ್ತಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ. ನಂಬರ್ ಆಫ್ ಅ ಫ್ಯಾಕ್ಟರ್ ಆಫ್ ಅ ಗಿವನ್ ನಂಬರ್ ಆರ್ ಫೈನೈಟ್. ಏನು ಅಂದ್ರೆ ಗಿವನ್ ನಂಬರ್ ಕೊಟ್ಟಿರ್ತಾರೆ ಅಲ್ವಾ, ಯಾವ್ದಾದ್ರು ಒಂದು ಏನಾದ್ರೂ ಒಂದು ನಂಬರ್ಸ್ ಕೊಟ್ಟಿರ್ತಾರೆ, ಆ ನಂಬರಿಗೆ ನಾವು ಗಿವನ್ ನಂಬರ್ ಅಂತೀವಿ. ಗಿವನ್ ನಂಬರ್ದು ಫ್ಯಾಕ್ಟರ್ಸ್ ಏನಿರತ್ತೆ ಅಲ್ಲ ಅವು ಫೈನೈಟ್ ಇರ್ತಾವ. ಫೈನೈಟ್ ಅಂದ್ರೆ ಫಿಕ್ಸ್ಡ್ ಇರ್ತಾವ. ಫೈನೈಟ್ ಅಂದ್ರೆ ಲಿಮಿಟೆಡ್ ಒಳಗ್ ಇರ್ತಾವ. ಫೈನೈಟ್ ಅಂದ್ರೆ ಫಿಕ್ಸ್ಡ್ ಅಲ್ಲ, ಲಿಮಿಟೆಡ್ ಒಳಗ್ ಇರ್ತಾವ. ಲಿಮಿಟೆಡ್ ಒಳಗಷ್ಟೇ ಇರ್ತಾವ, ಲಿಮಿಟ್ ಒಳಗಷ್ಟೇ ಸಿಗ್ತೈತಿ. ಫಾರ್ ಎಕ್ಸಾಂಪಲ್ ಈಗ ಅನ್ಕೊಳ್ಳಿ, ಈಗ ಅಂದ್ರೆ ನಿಮ್ಗೆ ಫೇವ್ರೆಟ್ ಇರೋದು ಯಾವ್ದಾದ್ರು ಒಂದು ಹ್ಯಾಟ್ ತಗೊಳ್ಳಿ. ಉಲ್ಲಂದು ಒಂದು ಫೇವ್ರೆಟ್ ಇರೋ ಹ್ಯಾಟ್ ತಗೊಳ್ಳಿ, ಅದು ನೀವು ಇಷ್ಟಪಟ್ಟಿರ್ತೀರಿ. ಆದ್ರೆ ಅದು ನಿಮ್ ಕಡೆ ನೀವು 10 ಮೆಂಬರ್ಸ್ ಇರ್ತೀರಿ, ಆದ್ರೆ ಅವು ಹ್ಯಾಟ್ 5 ಇರ್ತವೆ. ಏನು, ನೀವು 10 ಮೆಂಬರ್ಸ್ ಅಲ್ಲಿ ನೀವು 10 ಮೆಂಬರ್ಸ್ ಎಲ್ಲರನ್ನು ಆ ಉಲ್ಲಂದು ಹ್ಯಾಟ್ ನ ಇಷ್ಟಪಟ್ಟಿರ್ತೀರಿ. ಆದ್ರೆ ಏನಾಗಿರತ್ತೆ, ಶಾಪ್ ಅಲ್ಲಿ ಮಟೀರಿಯಲ್ ಎಷ್ಟು ಇರ್ತತೆ, ಲಿಮಿಟೆಡ್ ಅಲ್ಲಿ ಇರ್ತಾವ. ಎಷ್ಟು, 5. ಹೌದು, ಅಂದ್ರೆ ಅರ್ಥ ಆಯ್ತಾ? ಲಿಮಿಟೆಡ್ ಅಂದ್ರೆ ಫೈನೈಟ್ ಅಮೌಂಟ್ ಅಲ್ಲಿ ಅಷ್ಟೇ ಇರ್ತಾವ ಹ್ಯಾಟ್. ನಿಮ್ಗ್ ಬೇಕಾಗಿರೋದು 10 ಮೆಂಬರ್ಸ್, 10 ಅದಿರಿ, 10 ಮೆಂಬರ್ಸಿಗೆ ಅದೇ ಹ್ಯಾಟ್ ಬೇಕು. ಆದ್ರೆ ಅವು 5 ಅಷ್ಟೇ ಇದಾವೆ ಅಂದ್ರೆ ಲಿಮಿಟೆಡ್ ಒಳಗ ಅದಾವಂತ ಅರ್ಥ ಆಯ್ತಲ್ವಾ? ಓಕೆ, ಲಿಮಿಟೆಡ್ ಅಂದ್ರೆ ಅರ್ಥ ಮಾಡ್ಸೋದಿಕ್ಕೆ ಅದು ಎಕ್ಸಾಂಪಲ್. ಒಂದ್ ಎಕ್ಸಾಂಪಲ್ ತಗೊಳ್ಳಿ. ಏನು, 12 ಬೇಡ, ಈ ಸಲ ಏನ್ ಮಾಡೋನು, 18 ತಗೊಳ್ಳಿ. ಹೌದು, 18 ತಗೊಂಡ್ರಿ. 18 ಯಾವ ಟೇಬಲ್ ಅಲ್ಲಿ, ಅದ್ರ ಫ್ಯಾಕ್ಟರ್ಸ್ ಹೇಳಿ ಫಸ್ಟ್. 1 2 3 4 no 5 no 6 7 no 8 no 9 ಡೈರೆಕ್ಟ್ 18. ಹೌದು, ಓಕೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಏನ್ ಹೇಳತ್ತಿದೆ ಅಂದ್ರೆ ಗಿವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂದ್ರೆ ಎಷ್ಟು ಫ್ಯಾಕ್ಟರ್ಸ್ ಇರ್ತವೆ ಅಂದ್ರೆ ಇಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಇದಾವು, ಇಲ್ಲಿ ಇಷ್ಟು ಫ್ಯಾಕ್ಟರ್ಸ್ ಇದಾವು. ಅವು ಎಷ್ಟದಾವು, ಅವಕ್ಕ ನಾವು ಏನಂತೀವಿ, ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಆ ನಂಬರ್ ಆಫ್ ಫ್ಯಾಕ್ಟರ್ಸ್ ಏನಾಗಿದ್ದಾವೆ, ಇಲ್ಲಿ
ಫೈನೈಟ್ ಅಂದ್ರೆ ಲಿಮಿಟೆಡ್ ಒಳಗಡೆ ಇರ್ತಾವು ಅಂತ ಹೇಳಿದ್ದಾರೆ. ಅಂದ್ರೆ 18 ಅನ್ನೋ ನಂಬರ್ದು ಫ್ಯಾಕ್ಟರ್ಸ್ ಲಿಮಿಟೆಡ್ ಒಳಗಡೆ ಇದಾವೆ. ಅಂದ್ರೆ 1 ಇಂದ 18 ತನ ಅಷ್ಟೇ ಅದಾವ. ಅಂದ್ರೆ ಇಲ್ಲಿಗೆ ಸ್ಟಾಪ್ ಆಯ್ತು ಅಂದ್ರೆ ಅದು ಫೈನೈಟ್ ಅಂದಂಗ. ಅರ್ಥ ಆಯ್ತಾ? ಅಂದ್ರೆ ಇವು ನೀವು ಎಷ್ಟ್ ಅದಾವ ಅಂತ ಕೌಂಟ್ ಮಾಡಿ ಹೇಳ್ಬಹುದು. ಎಷ್ಟಿದಾವೆ ಅಂತ ಕೌಂಟ್ ಮಾಡಿ ನೀವು ಹೇಳ್ಬಹುದು. ಇಲ್ಲಿ ಅವಕ್ಕೂ ನಾವು ಆ ತರ ನಂಬರ್ಸಿಗೆ ಏನಂತೀವಿ? ಫೈನೈಟ್ ನಂಬರ್ಸ್. ಎಷ್ಟಿದಾವೆ ಅಂತ ನೀವು ಕೌಂಟ್ ಮಾಡಿ ಹೇಳ್ಬೋದು. ಆ ತರ ಇರೋ ನಂಬರ್ಸಿಗೆ ನಾವು ಫೈನೈಟ್ ಅಂತೀವಿ. ಅಂದ್ರೆ ಫೈನೈಟ್ ನಂಬರ್ಸ್ ಅಲ್ಲಿ ಲಾಸ್ಟ್ ನಂಬರ್ಸ್ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಇನ್ಫೈನೈಟ್ ನಂಬರ್ಸ್ ಅಂದ್ರೆ ಲಾಸ್ಟ್ ನಂಬರ್ ಯಾವ್ದೈತಿ, ಲಾಸ್ಟ್ ಎಷ್ಟದ ಅನ್ನೋದು ಕೊಟ್ಟಿರಲ್ಲ. ಅದನ್ನ ನಾವು ಇನ್ಫೈನೈಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಈಗ ನ್ಯಾಚುರಲ್ ನಂಬರ್ಸ್ ತಗೊಳ್ಳಿ. ಈಗ 1 2 3 4 ಲಾಸ್ಟ್ ನಂಬರ್ ನ್ಯಾಚುರಲ್ ನಂಬರ್ ಯಾವ್ದಂತ ಗೊತ್ತು ನಿಮ್ಗೆ? ನೋ. ಹಾಗಾದ್ರೆ ದಟ್ ಈಸ್ ಅ ಇನ್ಫೈನೈಟ್ ನಂಬರ್. ಅರ್ಥ ಆಯ್ತಾ? ಈಗ ನಾನು 1 to 10 ನಂಬರ್ಸ್ ಹೇಳಿ ಅಂತ ಹೇಳ್ತೀನಿ. ಅಂದ್ರೆ ಲಾಸ್ಟ್ ನ ಕೊಟ್ಟೆ 10 ತನ ಹೇಳಿ ಅಂತ ಹೇಳಿದೆ. ಹೌದು? ಅಂದ್ರೆ ನೀವು 2 ಇಂದ 10 ತನ ಕೌಂಟ್ ಮಾಡಿ ಹೇಳ್ತೀರಿ. ಅರ್ಥ ಆಯ್ತಾ? ಫೈನೈಟ್ ಅಂದ್ರೆ ಇನ್ಫೈನೈಟ್ ಅಂದ್ರೆ ಅರ್ಥ ಆಯ್ತಾ? ಈಗ 1 to 5 ನಂಬರ್ಸ್ ಹೇಳಿ ಅಂತ ಹೇಳಿದ್ರೆ ನೀವು ಈಸಿಲಿ ಹೇಳ್ತೀರಿ. 1 2 3 4 ಅಂದ್ರೆ ಇವೆಲ್ಲ ನೀವು ಹೇಳೋಕೆ ನಿಮ್ಗೆ ಬಂತು. ಯಾಕಂದ್ರೆ ನಾನು ಲಾಸ್ಟ್ ನಂಬರ್ ಯಾವ್ದಂತ ಹೇಳಿದ್ದೇನೆ. ಅಂದ್ರೆ ನಿಮ್ಗೆ ಕೆಲವೊಂದಿಷ್ಟು ಫೈನೈಟ್ ನಂಬರ್ಸ್ ಅಷ್ಟೇ ಕೊಟ್ಟಿದ್ದೇನೆ, ಫೈನೈಟ್ ರೇಂಜ್ ಕೊಟ್ಟಿದ್ದೇನೆ. ಆ ರೇಂಜ್ ಅಲ್ಲಿ ಅಷ್ಟೇ ನಂಬರ್ಸ್ ಹೇಳಂತ ಹೇಳಿದ್ದೇನೆ. ಅದು ಫೈನೈಟ್ ಆಯ್ತು. ಈಗ ನಾನು ನ್ಯಾಚುರಲ್ ನಂಬರ್ಸ್ ಹೇಳಂತ ಹೇಳಿದ್ರೆ ನೀವು ಅದ್ರಲ್ಲಿ ಬಹಳಷ್ಟು ನಂಬರ್ಸ್ ಬರ್ತಾವ. 1 2 3 4 ಲಾಸ್ಟ್ ನಂಬರ್ ನ ಕೊಟ್ಟೇ ಇಲ್ಲ. ಲಾಸ್ಟ್ ನಂಬರ್ ಯಾವ್ದು? ನ್ಯಾಚುರಲ್ ನಂಬರ್ ಅಲ್ಲಿ ಲಾಸ್ಟ್ ನಂಬರ್ ಯಾವ್ದು ಗೊತ್ತೇ ಇಲ್ಲ ನಮ್ಗೆ. ನಂಬರ್ ಬಹಳಷ್ಟು ಅದಾವು. ನೀವು ಹಂಗೆ ಬರ್ಕೋತ ಹೋದಂಗ್ ಲಾಸ್ಟ್ ಆಗ್ತಾವ ನಂಬರ್ಸ್. ಹೌದಲ್ವಾ? ರೈಟ್. ಹಾಗಾಗಿ ಫೈನೈಟ್ ಇನ್ಫೈನೈಟ್ ಅರ್ಥ ಆಯ್ತಾ? ಓಕೆ. ಅಂದ್ರೆ ಎವ್ರಿ ಫ್ಯಾಕ್ಟರ್ಸ್ ಯಾವುದೇ ಬೇಕಾದ ನಂಬರ್ ತಗೊಳ್ಳಿ, ಆ ನಂಬರ್ದು ಫ್ಯಾಕ್ಟರ್ಸ್ ಫೈನೈಟ್ ಒಳಗಡೆನೆ ಸಿಗ್ತೈತಿ. ಅಂದ್ರೆ 18 ಫ್ಯಾಕ್ಟರ್ ಇವು ಅಷ್ಟೇ. ಅಂದ್ರೆ ಇವಿಷ್ಟೇ ಲಿಮಿಟೆಡ್ ಒಳಗಡೆ ಅಷ್ಟೇ ಸಿಗ್ತೈತಿ. ಈ ಲಿಮಿಟೆಡ್ ಒಳಗಡೆ ಅಷ್ಟೇ ಸಿಗ್ತೈತಿ. ಈ ಲಿಮಿಟೆಡ್ ಗೆ ಫೈನೈಟ್ ನಂಬರ್ಸ್ ಅಂತ ಅಂದಿದ್ದಾರೆ. ಫೈನೈಟ್ ಒಳಗಡೆ ಫೈನೈಟ್ ಅಲ್ಲಿನೇ ಸಿಗ್ತೈತಿ. ಅಂದ್ರೆ ಲಿಮಿಟೆಡ್ ಒಳಗಡೆನೆ ಇವ್ ನಂಬರ್ದು ಫ್ಯಾಕ್ಟರ್ ಸಿಗ್ತೈತಿ. ಅರ್ಥ ಆಯ್ತಾ? ಬೇಕಾದ್ರೆ 19 ತಗೊಳ್ಳಿ. 19 1 ಮತ್ತೆ 19 ಅಂದ್ರೆ ಇಲ್ಲಿ ಒಂದು ಲಿಮಿಟೆಡ್ ಪಾಯಿಂಟ್, ಲಿಮಿಟೆಡ್ ನಂಬರ್ ತನ ಅಷ್ಟೇ ಅದರದ್ದು ಫ್ಯಾಕ್ಟರ್ ಸಿಕ್ತು. ಅರ್ಥ ಆಯ್ತಾ? ಅಂದ್ರೆ 19 ತನ ಅಷ್ಟೇ ಅದರ ಲಿಮಿಟೇಷನ್ ಲೈನ್ 19 ತನ ಅಷ್ಟೇ ಐತಿ. ಅರ್ಥ ಆಯ್ತಾ? ಅದರದ್ದು ಲಿಮಿಟೇಷನ್ ರೇಂಜ್ ಎಲ್ಲಿ ತನ ಅದ? 19 ಅಂದ್ರೆ ಅಲ್ಲಿ ತನ ಅಷ್ಟೇ ಸಿಕ್ಕಿದೆ ಫ್ಯಾಕ್ಟರ್ಸ್. ಅಂದ್ರೆ ಇದು ಫೈನೈಟ್. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಇದ್ ನೋಟ್ ಮಾಡ್ಕೊಳ್ಳಿ. ಏನು? ನಂಬರ್ ಆಫ್ ಅ ಫ್ಯಾಕ್ಟರ್ ಆಫ್ ಅ ಗಿವನ್ ನಂಬರ್ ಆರ್ ಫೈನೈಟ್. ಫೈನೈಟ್ ಅಂದ್ರೆ ಲಿಮಿಟೆಡ್. ಇಲ್ಲಿ ನೋಡಿ ಏನು? ಎವ್ರಿ ಮಲ್ಟಿಪಲ್ ಆಫ್ ಅ ನಂಬರ್ ಈಸ್ ಅ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದ್ಯಾಟ್ ನಂಬರ್. ಇದಂದ್ರೆ ಏನಂತ ಅರ್ಥ ಮಾಡಿಸ್ತೀನಿ. ಫಸ್ಟ್ ಮಲ್ಟಿಪಲ್ ಅಂದ್ರೆ ಗೊತ್ತಾಗ್ಬೇಕು. ಮಲ್ಟಿಪಲ್ ಅಂತ ನಾವು ಯಾವುದಕ್ಕೆ ಮಲ್ಟಿಪಲ್ ಅಂತೀವಂದ್ರೆ, ಈಗ 2 ತಗೊಳ್ಳಿ. ಹೌದು, ಇದು 2ಗೆ ನೀವು ಇಂಟು 1 ಮಾಡಿದ್ರೆ 2. ಹೌದು, 2ಗೆ ಇಂಟು 2 ಮಾಡಿದ್ರೆ 6. ಸಾರಿ 4. 6 ಅಲ್ಲ 4. 2 ಇಂಟು 3 ಮಾಡಿದ್ರೆ 6.
2 ಇಂಟು 4 ಮಾಡಿದ್ರೆ 8. ಹಾಗಾದ್ರೆ ಇಲ್ಲಿ ಇದರದ್ದು 2 ಅನ್ನೋ ನಂಬರ್ದು ಮಲ್ಟಿಪಲ್ಸ್ ಬರಿ ಅಂದ್ರೆ ನೀವೇನ್ ಬರೀತೀರಿ? 2 ಅಂದ್ರೆ ಇಲ್ಲಿ ಈಕ್ವಲ್ ಟು ದ್ಯಾಟ್ ನಂಬರ್ ಬಂತು. ಫಸ್ಟ್ ಪಾಯಿಂಟ್ ಈಕ್ವಲ್ ಟು ದ್ಯಾಟ್ ನಂಬರ್ ಮೀನ್ಸ್ ಗಿವನ್ ನಂಬರ್. 2 ಈಸ್ ಈಕ್ವಲ್ಸ್ ಟು 2 ಅಂದ್ರೆ 2 ಈಸ್ ಮಲ್ಟಿಪಲ್ ಆಫ್ 2. ಹೌದು, ಅಂದ್ರೆ 2 ಅನ್ನೋ ಟೇಬಲ್ ಅಲ್ಲಿ 2 ಬರುತ್ತೆ. 4 ಅನ್ನೋ ನೆಕ್ಸ್ಟ್ 2 2s 4. 2 ನ ನೀವು ಮತ್ತೆ ರಿಪೀಟ್ ಆಗಿ ತಗೊಂಡ್ರೆ 4 ಸಿಗ್ತೈತಿ. ಮತ್ತೆ ಇನ್ನ ರಿಪೀಟ್ ಆಗಿ ತಗೊಂಡ್ರೆ 6 ಸಿಗತ್ತೆ. ಇನ್ನ ರಿಪೀಟ್ ಆಗಿ ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ, ಮಲ್ಟಿಪಲ್ ಅಂದ್ರೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. 2 ಅನ್ನೋ ನಂಬರಿಗೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಸಿಕ್ತು. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4. 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 6. ಸಾರಿ, 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 6. 4 ಇಂದ 8. 5 ಇಂದ 10. ಈ ತರ 2 ಮಲ್ಟಿಪಲ್ಸ್ ಅಂತ ಹೇಳ್ತೀವಿ. ಅಂದ್ರೆ 2 ಟೇಬಲ್ಸ್ ಬರೀತೀರಲ್ವಾ, ಅವು ಯಾವ ತರ ಬರೀತೀರ ಅಂದ್ರೆ ಇವು ಮಲ್ಟಿಪಲ್ಸ್ ಹೆಲ್ಪ್ ಇಂದಾನೆ ಬರೀತೀರಿ. 2 ಇಂಟು 1 ದಟ್ ಈಸ್ 2. 2 ಇಂಟು 2 ದಟ್ ಈಸ್ 4. 2 ಇಂಟು 3 ದಟ್ ಈಸ್ 6. 2 ಇಂಟು 4 ದಟ್ ಈಸ್ 8. ಈ ತರ ನೀವು ಮಲ್ಟಿಪಲ್ಸ್ ಬರೀತೀರಿ ಅಲ್ವಾ. ಇವೆಲ್ಲನು ಏನ್ ಹೇಳಿದ್ದಾರೆ ಅಲ್ಲಿ? every multiple of a number is greater ಅಂದ್ರೆ 4 6 8 10 ಹಿಂಗೆ ಮುಂದೆ ಎಲ್ಲ ಗ್ರೇಟ್ ವ್ಯಾಲ್ಯೂ ಸಿಗ್ತಿದ್ದಾವೆ. ಅಂದ್ರೆ 2 ಮತ್ತೆ 4 ಕಂಪೇರ್ ಮಾಡಿದ್ರೆ 4 ಅನ್ನೋದು ಗ್ರೇಟರ್ ವ್ಯಾಲ್ಯೂ. 2 ಮತ್ತೆ 6 ಕಂಪೇರ್ ಮಾಡಿದ್ರೆ 6 ಅನ್ನೋದು ಗ್ರೇಟರ್. 2 ಮತ್ತೆ 8 ಗೆ ಕಂಪೇರ್ ಮಾಡಿದ್ರೆ 8 ಅನ್ನೋದು ಗ್ರೇಟರ್. 2 ಮತ್ತೆ 10 ಗೆ ಕಂಪೇರ್ ಮಾಡಿದ್ರೆ 10 ಅನ್ನೋದು ಗ್ರೇಟರ್. ಹಂಗೆ ಮುಂದೆ ನೀವು ಇದು 2 ನ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡ್ತಾ 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 ಹೋಗ್ತೀರಿ ಹಂಗೆ ಮಲ್ಟಿಪಲ್ಸ್ ಸಿಗತ್ತೆ. ಇವಕ್ಕೆ ನಾವ್ ಏನಂತೀವಿ? ಮಲ್ಟಿಪಲ್ಸ್. ಈಗ 2 ಕೊಟ್ಟೆ ಅದ್ರದ್ದು ಮಲ್ಟಿಪಲ್ಸ್ ಬರಿ ಅಂದ್ರೆ ಈ ತರ ಬರೀತೀರಿ. 2 1s 2, 2 2s 4, 2 3s 6, 2 4s 8, 2 5s 10. ಯಾವ ನಂಬರ್ ಕೊಡ್ತೀನಿ ಅದರದ್ದು ಮಲ್ಟಿಪಲ್ಸ್ ಬರೀತಾ ಹೋಗ್ತೀರಿ. ಮುಂದೆ ಎಷ್ಟು ಸಿಗ್ತಾವ್? ಬಾಳ್ ಸಿಗ್ತಾವ್. ನೀವು 2 ಹ್ಯಾಂಗ್ ಮಲ್ಟಿಪ್ಲೈ ಮಾಡ್ತಾ 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 2 ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ 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 ಹೋಗ್ತೀರಿ ಅಷ್ಟು ಏನ್ ಸಿಗ್ತೈತಿ? ಮಲ್ಟಿಪಲ್ಸ್. ಎಷ್ಟು ಟೈಮ್ ನೀವು ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಹೋದಂಗ ಬಹಳಷ್ಟು ಲಾರ್ಜ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಅಂದ್ರೆ ಗ್ರೇಟರ್ ದೆನ್ ಅಂತ ಬಂತು. ಫಸ್ಟ್ ಅಲ್ಲಿ ಸಿಗೋದು ಈಕ್ವಲ್ ಟು ಅಂದ್ರೆ 2ದು ಮಲ್ಟಿಪಲ್ 2ನು ಹೌದು. ಅಂದ್ರೆ 2 ಅನ್ನೋ ಡಿಜಿಟ್ 2 ಟೇಬಲ್ ಅಲ್ಲಿ ಐತಿ. 2 2s 2 1s 2, 2 2s 4, 2 3s 6, 2 4s 8, 2 5s 10, 2 6s 12, 2 7s 14, 2 8s 16, 2 9s 18, 2 10s 20. ಮತ್ತೆ ಅದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ 2 11s 22, 2 12s 36, 2 13s. ಈ ತರ ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಹೋದಂಗೆ ಬಹಳಷ್ಟು ನಂಬರ್ ಸಿಗ್ತವೆ. ಅವು 2 ಅನ್ನೋದು ಈಕ್ವಲ್ ಆಯ್ತು 2ಗೆ. ಆದ್ರೆ ಮುಂದೆ ಇರೋ ಎಲ್ಲ ಗ್ರೇಟರ್ ವ್ಯಾಲ್ಯೂ ಇದ್ದಾವೆ ಅಲ್ವಾ, ಅದಕ್ಕಾಗಿ ಎವ್ರಿ ಮಲ್ಟಿಪಲ್ಸ್ ಆಫ್ ಅ ನಂಬರ್ ಈಸ್ ಗ್ರೇಟರ್ than or equal to that number means 2. ಅರ್ಥ ಆಯ್ತಾ? every multiple of a number is greater than or equal to that number 2. ಅರ್ಥ ಆಯ್ತಾ? ಓಕೆ. every multiples
of a number is greater than or equal to ಅಂದ್ರೆ 2 ಮತ್ತೆ 2 ಅನ್ನೋದು ಅದರ ಮಲ್ಟಿಪಲ್. ಈಕ್ವಲ್ನು ಸಿಕ್ಕೈತಿ ಮತ್ತೆ ಗ್ರೇಟರ್ ಒಳಗಡೆನು ಸಿಕ್ಕೈತಿ. ಇದೇ ಫಾರ್ಮ್ ಅಲ್ಲಿನೇ ಮಲ್ಟಿಪಲ್ಸ್ ಇರ್ತಾವ. ಅರ್ಥ ಆಯ್ತಾ? ಎಲ್ಲ ಮಲ್ಟಿಪಲ್ಸ್ ನೀವು ಬರಿ ಅಂದ್ರೆ ನೀವು ಇದೇ ಫಾರ್ಮ್ ಅಲ್ಲಿನೇ ಬರಿತೀರಿ. 2 ಮಲ್ಟಿಪಲ್ಸ್ ಬರಿ ಅಂದ್ರೆ ಇದೇ ಫಾರ್ಮ್ ಅಲ್ಲಿ ಬರಿತೀರಿ. ಒಂದು ಈಕ್ವಲ್ ಆಗಿ ಸಿಗತ್ತೆ, ಇನ್ನೊಂದು ನೆಕ್ಸ್ಟ್ ಗ್ರೇಟರ್ ವ್ಯಾಲ್ಯೂ ಸಿಗ್ತವೆ. ಇದೇ ಫಾರ್ಮ್ ಅಲ್ಲಿನೇ ಸಿಗುತ್ತೆ. 3 ಬರೆದ್ರೆ 3 1 3, 3 2 6. ಇದ್ ನೋಟ್ ಮಾಡ್ಕೊಳ್ಳಿ, ನೀಟಾಗಿ ಬರಿತೀನಿ, ನೋಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ಸ್. ಈಗ 2 ಅನ್ನೋ ಟೇಬಲ್ ಮಲ್ಟಿಪಲ್ಸ್ ಬರಿತಾ ಹೋಗಿ ನೋಡೋಣ. ಬರಿತಾ ಹೋಗಿ. ಬರೀರಿ ಎಲ್ರು. ಬರದ್ರಾ? ಓಕೆ. 2 ಮಲ್ಟಿಪಲ್ಸ್ 2 1s 2, 2 2s 4, 2 3s 6, 2 4s 8, 2 5s 10, 2 6s 12, 2 7s 14, 2 8s 16, 2 9s 18, 2 10s 20, 2 11s 22, 24, 26, 28. ಹೀಗೆ ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಹೋದ್ರೆ ಈ ತರ ವ್ಯಾಲ್ಯೂಸ್ and so on. ಹೌದು. 3 ಬರಿ ಅಂದ್ರೆ 3 1s 3, 3 2s 6, 3 3s 9, 3 4s 12, 3 5s 15, 3 6s 18, 3 7s 21, 3 8s 24, 3 9s 27, 3 10s 30, 3 11s 33, 3 12s 12 3s 36, 13 3s 13 is 13, 13 2s 26, 13 3s 39 and so on. ಈ ತರ ಹಾಗೆ ನೀವು 3 ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡ್ತಾ 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 ಹೋಗ್ತೀರಿ ಹಂಗೆ ನಂಬರ್ಸ್ ಸಿಗ್ತವೆ. ಅರ್ಥ ಆಯ್ತಾ? ಏನು? ಎವ್ರಿ ಮಲ್ಟಿಪಲ್ಸ್ ಆಫ್ ಅ ನಂಬರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು that number. ಅರ್ಥ ಆಯ್ತಾ? ಎವ್ರಿ ಮಲ್ಟಿಪಲ್ಸ್ ಆಫ್ ಅ ನಂಬರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು that number. ತಿಳಿತು? ಓಕೆ. ಇದ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 7 ಪಾಯಿಂಟ್ ಏನಂದ್ರೆ ದ ನಂಬರ್ ಆಫ್ ಮಲ್ಟಿಪಲ್ಸ್ ಆಫ್ ಅ ಗಿವನ್ ನಂಬರ್ ಈಸ್ ಫೈನೈಟ್. ಅಂದ್ರೆ ಏನ್ ಹೇಳಿದ್ದಾರೆ, ನೀವು ಒಂದ್ ನಂಬರ್ ತಗೋತೀರಿ, ಅದ್ರ ಮಲ್ಟಿಪಲ್ಸ್ ಬರೀತೀರಿ. ಆ ಮಲ್ಟಿಪಲ್ಸ್ ಹೇಗೆ ಸಿಗತ್ತೆ ಅಂದ್ರೆ ಇನ್ಫೈನೈಟ್ ನಂಬರ್ಸ್ ಒಳಗಡೆ ಸಿಗತ್ತೆ. ಅಂದ್ರೆ ಬಹಳಷ್ಟು ಮಲ್ಟಿಪಲ್ಸ್ ಸಿಗತ್ತೆ. ಎಷ್ಟು ಮಲ್ಟಿಪಲ್ಸ್ ಇದಾವೆ ಅಂತ ಹೇಳೋದಿಕ್ಕೇನೆ ಆಗೋದಿಲ್ಲ, ನೀವು ಡಿಫೈನ್ ಮಾಡೋದಿಕ್ಕೇನೆ ಬರೋದಿಲ್ಲ. ಆ ತರ ನಂಬರ್ಸಿಗೆ ನಾವು ಇನ್ಫೈನೈಟ್ ಅಂದ್ರೆ ಎಷ್ಟು ನಂಬರ್ಸ್ ಇದಾವೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ 4 ತಗೊಳ್ಳಿ. 4ದು ಮಲ್ಟಿಪಲ್ಸ್ ಬರಿ ಅಂದ್ರೆ ನೀವು 4 1s 4, 4 2s 8, 4 3s 12, 4 4s 16, 4 5s 20, 4 6s 24, 4 7s 28, 4 8s 32, 4 9s 36, 4 10s 40, 4 11s 4 12s 4 13s 4 14s. ಎಷ್ಟು ನೀವು ಮಲ್ಟಿಪ್ಲೈ 4ಗೆ ನೀವು 13 14 15 16 17 18 19 ಹಿಂಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಿ. ಎಷ್ಟು ನಂಬರ್ ಅದಾವ ಅಷ್ಟೆಲ್ಲ ನಂಬರ್ಸ್ ಮಲ್ಟಿಪ್ಲೈ ಮಾಡ್ತಾ 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 ಹೋಗೋಣ ಎಷ್ಟು ನಂಬರ್ ಸಿಗ್ತಾವ ಬಹಳಷ್ಟು. ನೀವು 13 ಮಲ್ಟಿಪ್ಲೈ ಮಾಡ್ರಿ 13 14 15 16 17 ಅಪ್ ಟು ಲಾಸ್ಟ್ ನಂಬರ್. ಲಾಸ್ಟ್ ಎಲ್ಲಿ ತನ ನಂಬರ್ಸ್ ಅದಾವಲ್ಲ ಅಲ್ಲಿ ತನ ಇರೋ ನಂಬರ್ಸ್ ನೀವು ಈ
4 ಅನ್ನೋ ನಂಬರ್ಗೆ ಮಲ್ಟಿಪ್ಲೈ ಮಾಡ್ತಾ 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 ಹೋದ್ರೆ ಏನಾಗ್ತೈತಿ, ಇದದ್ದು ಮಲ್ಟಿಪಲ್ ಸಿಗ್ತೈತಿ. ಅಂದ್ರೆ ನೀವು 4 ಅನ್ನೋ ನಂಬರ್ ಎಷ್ಟು ಟೈಮ್ ರಿಪೀಟ್ ಮಾಡ್ತಾ 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 ಹೋಗ್ತೀರಿ. 4 2 ಟೈಮ್ ತಗೋತೀರಿ, 8 ಸಿಕ್ತು. 4 3 ಟೈಮ್ ತಗೋತೀರಿ, ಎಷ್ಟು ಸಿಕ್ತು? ಸಾರಿ, ಅಂದ್ರೆ ನೀವು 4 ಗೆ 1 ಮಲ್ಟಿಪ್ಲೈ ಮಾಡ್ತೀರಿ, 4 ಸಿಕ್ತು. 2 ಮಲ್ಟಿಪ್ಲೈ 3 4 5 6 7 ಹೀಗೆ ಎಲ್ಲ ನಂಬರ್ಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಿ. ಈ 4 ಅನ್ನೋ ಡಿಜಿಟಿಗೆ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ 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 ಏನಾಗ್ತೈತಿ, ಎಲ್ಲ ತರದ್ದು ಫ್ಯಾಕ್ಟರ್ಸ್ ಸಿಗ್ತಾವ್. ಸಾರಿ, ಎಲ್ಲ ತರದ್ದು ಮಲ್ಟಿಪಲ್ಸ್ ಸಿಗ್ತಾವ್. ಅವು ಎಷ್ಟಿದಾವ ಅಂತ ಹೇಳೋದಕ್ಕೆ ಬರೋದಿಲ್ಲ, ಬಹಳಷ್ಟು ನಂಬರ್ಸ್ ಅದಾವ್.